ಹಾಯ್ ಎಲ್ಲರಿಗೂ ನಮಸ್ಕಾರ. ಸುಪ್ರೀತಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡಬಹುದಾದ ಮೊಸರು ಸಾಂಬಾರ್ ರೆಸಿಪಿ ಮಾಡುವ ವಿಧಾನವನ್ನು ನೋಡಿ. ಇಷ್ಟ ಆದರೆ ನಿಮ್ಮ ಮನೇಲೂ ಟ್ರೈ ಮಾಡಿ. ಹಸಿಮೆಣಸಿಕಾಯಿನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಸುಟ್ಕೊಳ್ಳಿ. ನೋಡಿ, ಈ ರೀತಿ ಅಮ್ಕಿ ಈ ರೀತಿ ಸುಟ್ಕೊಳ್ಳಿ. ಈ ರೀತಿ ಆಗಬೇಕು ಮೆಣಸಿಕಾಯಿ. ಅಲ್ಲಿ ಗಂಟಲು ಫ್ರೈ ಮಾಡಿ ಒಂದು 5 ನಿಮಿಷ ಫ್ರೈ ಮಾಡಿ. ಅದೇ ಮಿಕ್ಸಿ ಜಾರ್ಗೆ ಆ ಮೆಣಸಿಕಾಯಿ ಸೇರಿಸಿ ಒಂದು 5 ಎಸಳು ಬೆಳ್ಳುಳ್ಳಿ ಹಾಕಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸಿ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ನೀರು ಹಾಕಿ ತರಿಯಾಗಿ ರುಬ್ಕೊಳ್ಳಿ. ಜಾಸ್ತಿ ನುಣ್ಣಗೆ ರುಬ್ಕೋಬೇಡಿ, ತರಿಯಾಗಿ ರುಬ್ಕೊಳ್ಳಿ. ಅದೇ ಬಾಣಲಿಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ ಅರ್ಧ ಸ್ಪೂನ್, ಜೀರಿಗೆ ಅರ್ಧ ಸ್ಪೂನ್, ಅವೆರಡು ಚಿಟಪಟ ಅಂತ ಇದಾದಮೇಲೆ ಬೆಳ್ಳುಳ್ಳಿ ಒಂದು 5 ಎಸಳು ಬೆಳ್ಳುಳ್ಳಿ ಹೆಚ್ಕೊಂಡಿರೋದ ಸೇರಿಸಿ ಅದನ್ನು ಒಂದು 5 ನಿಮಿಷ ಫ್ರೈ ಮಾಡಿ ಬೆಳ್ಳುಳ್ಳಿಯ ಎಣ್ಣೆಲಿ. ನೋಡಿ, ಈ ರೀತಿ ಫ್ರೈ ಮಾಡಿ ಒಂದು 5 ನಿಮಿಷ. ಬೆಳ್ಳುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದರೆ ಅದ್ರ ಅದೇ ಬೆಳ್ಳುಳ್ಳಿ ಸ್ಮೆಲ್ಲೇ ಬರ್ತದೆ. ಆಮೇಲೆ ಬೆಳ್ಳುಳ್ಳಿ ತಿನ್ನಲು ರುಚಿಯಾಗಿರುತ್ತೆ ಸಾಂಬಾರಲ್ಲಿ, ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ. ಒಂದು ಈರುಳ್ಳಿಯ ಸಣ್ಣ ಕಟ್ ಮಾಡ್ಕೊಂಡು ಅದನ್ನು ಸೇರಿಸಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಸ್ವಲ್ಪ ಬಣ್ಣ ಚೇಂಜ್ ಆಗೋ ಗಂಟ ಫ್ರೈ ಮಾಡಿ. ಅದು ಎಣ್ಣೆಲಿ ಚೆನ್ನಾಗಿ ಬೇಯಲಿ ಈರುಳ್ಳಿ. ಮಧ್ಯೆ ಹಾಗೆ ಫ್ರೈ ಮಾಡಿ, ಹಾಗೆ ಬಿಡಬೇಡಿ. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲ ಸೇರಿಸಿ ಅದನ್ನು ಒಂದು 5 ನಿಮಿಷ ಫ್ರೈ ಮಾಡಿ. ನೋಡಿ, ಈ ರೀತಿ ಫ್ರೈ ಮಾಡಿ ಒಂದು 5 ನಿಮಿಷ. ಅದ್ರ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ಗಂಟ ಫ್ರೈ ಮಾಡಿ. ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕಿ ಮಿಕ್ಸ್ ಮಾಡಿ. ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಫ್ರೈ ಮಾಡಿ ಒಂದು 5 ನಿಮಿಷ ಕುದಿಸಿ. ನೋಡಿ, ಈ ರೀತಿ ಮಧ್ಯೆ ಫ್ರೈ ಮಾಡಿ. ಈಗ ಒಂದು ಅರ್ಧ ಕಪ್ ಮೊಸರು, ಒಂದು ಅರ್ಧ ಕಪ್ ಹಾಲು ಸೇರಿಸಿ ಇಷ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ. ಇವಾಗೇನು ಕುದಿಸ್ಬೇಡಿ, ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಬೇಕು ಮೊಸರನ್ನ. ಗ್ಯಾಸ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ. ಯಾವತ್ತೂ ಮೊಸರು ಕುದಿಸ್ಬಾರ್ದು, ಇದು ಮಾಡಬಾರ್ದು. ಈಗ ರುಚಿಯಾದ ಮೊಸರು ಸಾಂಬಾರು ರೆಡಿಯಾಗಿದೆ. ಅನ್ನದ ಜೊತೆ ಮತ್ತು ಮುದ್ದೆ ಜೊತೆ ಸೂಪರಾಗಿರುತ್ತದೆ ಊಟ ಮಾಡೋಕ್ಕೆ. ಈ ರೀತಿ ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗೈತೋ ಇಲ್ವೋ.